ಇದು ಫಸ್ಟ್ PUC ಬಯಾಲಜಿ ಫಸ್ಟ್ ಟೆಸ್ಟ್ ಕ್ವಶನ್ ಪೇಪರ್. ಇಲ್ಲಿ ನಾನು 2 ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿರೋ ಎಲ್ಲ ಕ್ವಶನ್ಸ್ ಏನಿದೆ ಇದು ತುಂಬ ಇಂಪಾರ್ಟೆಂಟು. ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ, ಅದಕ್ಕೆ ಆನ್ಸರ್ನ ಕಲ್ತ್ಕೊಂಡು ಹೋಗಿ. ಈ ಕ್ವಶನ್ ಪೇಪರ್ಸಲ್ಲಿ ಇರೋ ಕ್ವಶನ್ಸ್ ನಿಮಗೆ ಟೆಸ್ಟ್ಗೆ ಇಂಪಾರ್ಟೆಂಟು, ಹಾಗಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ, ಅದನ್ನು ಚೆನ್ನಾಗಿ ಪ್ರಿಪೇರ್ ಆಗಿ. ಈ ಚಾನಲ್ನಲ್ಲಿ ಮಿಡ್ ಟರ್ಮ್ಗೆ ಮತ್ತು ಪ್ರಿಪ್ರೇಟರಿ ಎಕ್ಸಾಮ್ಗೆ, ಆ್ಯನ್ಯುವಲ್ ಎಕ್ಸಾಮ್ಗೆ ಸಾಕಷ್ಟು ಸ್ಟಡಿ ಮೆಟೀರಿಯಲ್ಸ್ ನಾನು ಪ್ರೊವೈಡ್ ಮಾಡ್ತೀನಿ. ಫಸ್ಟ್ ಟೆಸ್ಟಿಗೆ ಸ್ವಲ್ಪ ಕಡಿಮೆ ಇದೆ, ಮಿಡ್ ಟರ್ಮಿಗೆಲ್ಲ ಜಾಸ್ತಿ ಕ್ವಶನ್ ಪೇಪರ್ಸ್ ಸಿಗುತ್ತೆ. ಪ್ರೀವಿಯಸ್ ಇಯರಿಂದು ಅಷ್ಟು ಓದ್ಕೊಂಡ್ರೆ ಸಾಕಾಗತ್ತೆ. ಮತ್ತು ಇಲ್ಲೇನು ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ ಅದೇ ಸೇಮ್ ಬರುತ್ತೆ ಅಂತಲ್ಲ, ಈ ಕ್ವಶನ್ಸ್ ಇಂಪಾರ್ಟೆಂಟ್ ಇರುತ್ತೆ ಮತ್ತು ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ, ಯಾವ ಥರ ಕ್ವಶನ್ಸ್ ಇರುತ್ತೆ, ಎಷ್ಟು ಟಫ್ ಇರುತ್ತೆ, ಈಸಿ ಇರುತ್ತೆ, ಯಾವ ಪಾರ್ಟಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಹಾಗಾಗಿ ಈ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿರೋದು. ಇಲ್ಲಿರೋ ಕ್ವಶನ್ಸ್ ಎಲ್ಲ ಇಂಪಾರ್ಟೆಂಟೇ ಇದೆ, ಅದನ್ನು ನೀಟಾಗಿ ಕಲ್ತ್ಕೊಳ್ಳಿ. ಆಲ್ ದಿ ಬೆಸ್ಟ್ ಮಕ್ಕಳೇ. ಈ ಚಾನಲಲ್ಲಿ ಸೈನ್ಸ್ ಕಾನ್ಸೆಪ್ಟ್ ಈಸಿಯಾಗಿ ಕನ್ನಡದಲ್ಲಿ ಅರ್ಥ ಆಗುವಂಥ ವೀಡಿಯೋಸ್ ಕೂಡ ಇದೆ. ಮತ್ತು ಸ್ಟಡೀಸಲ್ಲಿ ನಾವು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೋದು, ಸ್ಟಡಿ ಟೆಕ್ನಿಕ್ಸ್ ಅಂದರೆ ಯಾವ ರೀತಿ ಓದ್ಕೊಳ್ಳೋದು ಈಸಿಯಾಗಿ, ಅದಕ್ಕೆ ಸಂಬಂಧಪಟ್ಟ ಹಾಗೂ ಸಾಕಷ್ಟು ವಿಡಿಯೋಸ್ ಇದೆ, ಅದು ನಿಮಗೆ ಹೆಲ್ಪ್ ಆಗುತ್ತೆ. MCQಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಆನ್ಸರ್ ಮಾಡೋದಕ್ಕೆ 6 ಟ್ರಿಕ್ಸ್ ಇದೆ. ಯಾಕೆ ನಮಗೆ ಓದಿದ್ದು ಎಕ್ಸಾಮಲ್ಲಿ ಮರ್ತೋಗುತ್ತೆ, ಮತ್ತು ಮರ್ತೋಗಬಾರ್ದು ಅಂದರೆ ಏನು ಮಾಡಬೇಕು, ಮತ್ತು ಎಕ್ಸಾಮ್ ಹಾಲ್ ಹೋಗೋದಕ್ಕಿಂತ ಮುಂಚೆ 30 ಮಿನಿಟ್ಸ್ ಏನಿದೆ ಅದನ್ನು ಯಾವ ರೀತಿ ನಾವು ಯುಟಿಲೈಸ್ ಮಾಡ್ಕೋಬೇಕು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ, ಈ ಥರ ಸಾಕಷ್ಟು ವಿಡಿಯೋಸ್ ಇದೆ, ವಾಚ್ ಮಾಡಿ. ಆಲ್ ದಿ ಬೆಸ್ಟ್ ಮಕ್ಕಳೇ. ಏನಾದರೂ ಹೆಲ್ಪ್ ಬೇಕಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ. ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ.